की गुड मॉर्निंग respected chief guest Shri Nagesh Kanapur sir, teachers, my dear students and my admin staff. ಈಗ ಬಂದಾರಲ್ಲ ಯಾರು ಪೊಲೀಸಾ? ಎಷ್ಟು ಜನ ಪೊಲೀಸ್ ಆಗ್ತಾರೆ ಕೈ ಹತ್ರಿ? ಇಷ್ಟೆಲ್ಲ ಜನ. ಇವತ್ತು ನೀವು ಅಲ್ಲಿ ಕುಂತಾರಿ, ನಾಳೆ ನಿಮಗೆ ಅಲ್ಲಿ ಕುದುರೋಂಗ ಆಗ್ಲಿ, ಆ ದೇವರು ನಿಮಗೆ ಆಶೀರ್ವಾದ ಮಾಡ್ಲಿ, ನೀವು ಅನ್ಕೊಂಡಂತ ಕನಸ ನನಸಾಗ್ಲಿ ಅಂತಂದ ಆ ಸಾಯಿಬರ ಪರವಾಗಿ ಮತ್ತು ನನ್ನ ಪರವಾಗಿ ನಿಮಗೆ ಹೇಳ್ತಾ, ಹ್ಯಾಂಡ್ಸ್ ಡೌನ್, ಹೋಲ್ಡ್ ಯುವರ್ ಹ್ಯಾಂಡ್ಸ್. ಇವರು ನಾಗರಾಜ್ ಕಣಪುರ್ ಸರ್ ಅಂತಂದು ನನ್ನ PUC ಕ್ಲಾಸ್ಮೇಟ್ಸ್. ನಾವು ಮತ್ತು ಅವರು ರೂಮ್ಮೇಟ್ಸ್ ಮತ್ತು ಒಂದ ಟ್ಯೂಷನ್ದಾಗ ಕ್ಲಾಸಸ್ ಕಲಿತಾ ಇದ್ವಿ. ಇವತ್ತು ನನಗೆ ಭಾಳ ಖುಷಿ ಅನಿಸ್ತೈತೆ, ಯಾಕಂತಂದ್ರೆ ನನ್ನ ಫ್ರೆಂಡ್ ಆಸ್ ನಮ್ಮ ಸ್ಕೂಲಾಗಿ ಎಸ್ ಎ ಚೀಫ್ ಗೆಸ್ಟ್ ಆಗಿ ಬಂದು ನಿಮ್ಮನ್ನೆಲ್ಲ ಎನ್ಕರೇಜ್ ಮಾಡಿ ಮತ್ತು ನಿಮಗೆ ಸರ್ಟಿಫಿಕೇಟ್ ಕೊಟ್ಟು ನಿಮಗೆ ಆಶೀರ್ವಾದ ಮಾಡಕ್ಕೆ ಬಂದಾರ. ಅದಕ್ಕೆ ನಮ್ಮೆಲ್ಲರ ಪರವಾಗಿ ಇನ್ನೊಂದ್ಸಲ ಅವರಿಗೆ ಜೋರಾದ ಚಪ್ಪಾಳೆ. ಅಂತ ಇವ್ರ ಬಗ್ಗೆ ಹೇಳ್ಬೇಕಂತಂದ್ರೆ, ಸರ್ ಇಸ್ ವೆರಿ ಡೌನ್ ಟು ದ ಅರ್ತ್, ಹಂಬಲ್ ಹಾರ್ಟ್, ವೆರಿ ಕೈಂಡ್. ಮತ್ತು ಪೊಲೀಸರ ಅವರು ಹೆಂಗಿರ್ತಾರೆ ಅಂತಂದ್ರೆ, ಯಾರ್ಯಾರು ಯಾವ್ಯಾವ ಲ್ಯಾಂಗ್ವೇಜ್ನಾಗ ಅರ್ಥ ಮಾಡ್ಕೊತಾರೆ ಆ ಲ್ಯಾಂಗ್ವೇಜ್ನೊಳಗೆ ಅವರು ಮಾತಾಡ್ತಾರೆ. ಮಕ್ಕಳ ಜೊತೆ ಮಕ್ಕಳಾಗಿರ್ತಾರೆ, ಸೊಸೈಟಿ ಜೊತೆ ಕಾಮನ್ ಮ್ಯಾನ್ ಆಗಿರ್ತಾರೆ, ಮತ್ತು ಈ ಕಳ್ಳರು ಮತ್ತು ಕಾಕರು ಮತ್ತು ಇರ್ತಾರಲ್ಲ ಅವರಿಗೆ ದಂಡಂ ದಶಗುಣಂ ಆ ಲೆಕ್ಕ ಅವರಿಗೆ ಗೊತ್ತಿರ್ತೈತಿ. ಅದಕ್ಕೆ ಅವರನ್ನು ಭಾಳ ಹತ್ತಿರದಿಂದ ನೋಡಿ. ಸೊ ನಾನು ಅವರು ಸೆಕೆಂಡ್ PUC ಮುಗಿಸಿದ ನಂತರ ಅವರು ಜಮಖಂಡಿ ಒಳಗೆ BLD ಕಾಲೇಜ್ ಒಳಗೆ BSc ಮಾಡಿದರು. ನಾನು KCD ಕಾಲೇಜ್ ಧಾರವಾಡ ಒಳಗೆ BSc ಮಾಡಿದ್ದೆ. ಅವ್ರದ್ದು ನಂದು ಬಂದಿಂದ ಒಂದೇ ಗೋಲ, ಎಸ್ಪೆಷಲಿ ಅವ್ರಿಗಿಂತ ದೊಡ್ಡ ಕನಸು ನಂದು ಏನಂತಂದ್ರೆ ನಾನು PSc ಆಗ್ಬೇಕು ಅನ್ಕೊಂಡ. ಬಟ್ ದೇವ್ರೇನು ಏನು ಮಾಡೋಣಂತಂದ್ರೆ, ನಾ PSc ಆಗ್ಲಿಕ್ಕೆ ನನ್ನ ದೋಸ್ತನ ಮಾಡ್ಯಾನಲ್ಲ, ಅದು ನನಗಿಂತ ದೊಡ್ಡ ಖುಷಿ ನನಗೆ ಅನಿಸೈತಿ, ನಾ ಆಗಿದ್ದಕ್ಕಿಂತನೂ. ಮತ್ತು ಈ ಫ್ರೆಂಡ್ಶಿಪ್ ಅನ್ನೋದು ಭಾಳ ಇಂಪಾರ್ಟೆಂಟ್ ನೋಡ್ರಿ. ಇಲ್ಲೆಲ್ಲ ಕುಂತಿರ್ಲ ನೀವು, ಇಷ್ಟರೊಳಗೆ ಎಷ್ಟೋ ಜನ IAS ಆಫೀಸರ್ ಆಗ್ತಾರೆ, ಎಷ್ಟೋ ಜನ ಪೊಲೀಸ್ ಆಗ್ತಾರೆ, ಎಷ್ಟೋ ಜನ ಜಡ್ಜ್ ಆಗ್ತಾರೆ, ಎಷ್ಟೋ ಜನ ಲಾಯರ್ಸ್ ಆಗ್ತಾರೆ, ಎಷ್ಟೋ ಜನ ಟೀಚರ್ಸ್ ಆಗ್ತಾರೆ, ಸೋಲ್ಜರ್ಸ್ ಆಗ್ತಾರೆ. ನಾಳೆ ನೀವೆಲ್ಲರೂ ಫ್ರೆಂಡ್ಶಿಪ್ ಇತ್ತಂದ್ರೆ ಅವಾಗ ನೀವು ಒಬ್ಬರಿಗೊಬ್ಬರಿಗೆ ಹೆಲ್ಪ್ ಆಗ್ತೀರಿ ಮತ್ತು ಈ ದೇಶವನ್ನ ಕಾಯುವಲ್ಲಿ ಮತ್ತು ಈ ದೇಶವನ್ನ ಕಾಪಾಡುವಲ್ಲಿ ನಿಮ್ಮ ಪಾತ್ರ ಬಹಳ ದೊಡ್ಡದೈತಿ ಅಂತ ಹೇಳ್ತಾ, ಟುಡೇಸ್ ಇಸ್ ಅ ಸರ್ಟಿಫಿಕೇಟ್ ಸೆರೆಮನಿ. ಸೊ ಸಾಹೇಬ್ರ, ಯೂಶಲಿ ನಾವೇನು ಮಾಡ್ತೀವಿ ಅಂತಂದ್ರೆ, ಈ ವೆಕೇಶನ್ 2 months ಇರ್ತಿದ್ದಲ್ರಿ, ಅದರೊಳಗೆ ಟೋಟಲಿ ನಾವು 3 hours ಸ್ಟಡೀಸ್ ಮತ್ತು 1 hour ಆಕ್ಟಿವಿಟಿ ಅಂತ ಮಾಡ್ತೀವಿ. ಅಂದ್ರೆ ಮಕ್ಕಳಿಗೆ ವೆಕೇಶನ್ ಅನ್ನೋದು ಸ್ವಲ್ಪ ಎಂಜಾಯ್ಮೆಂಟ್ ಮೂಡ್ನಾಗ ಇರ್ತಾರೆ ಅವರು. ಅದಕ್ಕೆ ನಾವು ಅದರದ್ದು ಕೊರತೆ ಆಗ್ಬಾರ್ದು ಅಂದ್ಕೊಂಡು 8 ಟೈಪ್ ಆಫ್ ಆಕ್ಟಿವಿಟಿ ಮಾಡಿಸ್ತೇವೆ. ಸಿಂಗಿಂಗ್, ಡಾನ್ಸ್, ಆರ್ಟ್ ಕ್ರಾಫ್ಟ್, ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್, ಪರ್ಸನಾಲಿಟಿ ಡೆವಲಪ್ಮೆಂಟ್, ಮತ್ತು ಅದ್ರ ಜೊತೆ ಎವ್ರಿ ಸ್ಯಾಟರ್ಡೇ ಅವ್ರದ್ದು 1 ತಾಸು ಸಿನಿಮಾ ನೋಡ್ತಾರೆ, ಅದ್ರ ಜೊತೆ ಸ್ನ್ಯಾಕ್ಸು ಎಂಜಾಯ್ ಮಾಡ್ತಾರೆ. ಮತ್ತು ಸಂಡೇ ಅವ್ರದ್ದು ಯೋಗ, ಮೆಡಿಟೇಷನ್, ಪ್ರೇಯರ್ ಮತ್ತು ಫ್ರೆಶ್ ಜ್ಯೂಸ್ ಇರ್ತೈತಿ. ಮತ್ತು ಹಾರ್ಸ್ ರೈಡಿಂಗ್ ಮತ್ತು ಕ್ರಿಕೆಟು ಅವರು ಎವ್ರಿ ಸಂಡೇ ಆಟ ಆಡ್ಯಾರ. ಸೊ ಅದ್ರೊಳಗೆ ಅವ್ರ ಫೇವ್ರೆಟ್ ಪಾರ್ಟ್ ಮೇ ಬಿ ಡಾನ್ಸ್ ಮತ್ತು ಸ್ಪೋರ್ಟ್ಸ್ ಇರ್ತೈತಿ ಯೂಶ್ವಲಿ. ಅದಕ್ಕೆ ಬರೀ ಅದನ್ನ ನಾವು ನಮ್ಗೆ ಅವಸ್ಥೆ ಬರೀ ಆಕ್ಟಿವಿಟಿ ಅಷ್ಟೇ ಕಂಡಕ್ಟ್ ಮಾಡಲಾರ್ದ ಅವ್ರಿಗೆ ನಾವು ಕಾಂಪಿಟೇಷನ್ ಕಂಡಕ್ಟ್ ಮಾಡಿ ಈಗಿನ ಕಾಂಪಿಟೇಟಿವ್ ದುನಿಯಾ ಒಳಗೆ ಅವರು ಮೆಂಟಲಿ ಪ್ರಿಪೇರ್ ಆಗಲಿ ಅಂದ್ಕೊಂಡು ಎವ್ರಿ ಸ್ಯಾಟರ್ಡೇ ಅವರಿಗೆ ಪ್ರತಿಯೊಂದು ಆಕ್ಟಿವಿಟಿ ಮೇಲೆ ಕಾಂಪಿಟೇಷನ್ ತಗೊಂಡು ಇವತ್ತು ಅವರು ಸರ್ಟಿಫಿಕೇಟ್ ಮತ್ತು ಗೋಲ್ಡ್ ಮೆಡಲ್ ನಿಮ್ಮ ಕಡೆಯಿಂದ ತಗೊಳ್ಳೋದು. ಇದು ದ ಮೋಟೋ ಆಫ್ ಅವರ್ ಐ ಅಂತ. ಇದು ಎವ್ರಿ ಇಯರ್ ನಡ್ಕೊಂಡು ಬಂದೈತಿ, ಇನ್ನು ಮುಂದೆ ನಡ್ಕೊಂಡು ಹೋಗ್ತೈತಿ ಅಂತ ಹೇಳ್ತಾ, ಸೊ ಆಲ್ ಆಫ್ ಯು ರೆಡಿ ಟು ಟೇಕ್ ಸರ್ಟಿಫಿಕೇಟ್ಸ್? And also I would like to take the opportunity to felicitate today's chief guest, Shri Kanapur sir.